ನಮಸ್ಕಾರ ವೀಕ್ಷಕರೇ, ರಾಡ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಕಳೆದ 3-4 ದಿನಗಳಿಂದ ಸರಿಯಾಗಿ ಇದೇ ಸಮಯಕ್ಕೆ ಡ್ರೋನ್ ವಾರ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಕಡೆಯಿಂದ ಈ ಕಡೆಯಿಂದ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ಕಡೆಯಿಂದ ನಡೆಯಬಹುದಾದಂತಹ ದಾಳಿಯ ಬಗ್ಗೆ ವರದಿ ಮಾಡ್ತಾ ಇದ್ವಿ. ಆದರೆ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಹೌದು, ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಆಗಲಿ ಅಥವಾ ಡ್ರೋನ್ಗಳ ಮೂಲಕವಾಗಲಿ ಪರಸ್ಪರ ದಾಳಿಗೆ ಮುಂದಾಗೋದಿಲ್ಲ, ಯಾವುದೇ ಮಿಲಿಟರಿ ಆಕ್ಷನ್ಸ್ ಇರೋದಿಲ್ಲ ಅಂತ ಘೋಷಣೆ ಮಾಡಿಯಾಗಿದೆ. ಕದನ ವಿರಾಮ ಘೋಷಣೆ ಆಗಿದೆ. ಬಹಳ ಜನ ಹೇಳ್ಬೋದು ಕದನ ಎಲ್ಲಿ ಆರಂಭ ಆಗಿತ್ತು ಅಂತ. ಆದರೆ ಭಾರತ ಭಯೋತ್ಪಾದಕ ಚಟುವಟಿಕೆಗಳನ್ನು ಆಕ್ಟ್ ಆಫ್ ವಾರ್ ಅಂತ ಹೇಳಿದ ಮೇಲೆ ಇದು ಕದನವೇ ಸರಿ. ಇದು ಭಯೋತ್ಪಾದಕರ ವಿರುದ್ಧದ ಕದನ. ಆದರೆ ಭಯೋತ್ಪಾದಕರು ನಮ್ಮವರೇ ಎಂದು ಪಾಕಿಸ್ತಾನ ಅಂದುಕೊಂಡಿದ್ದರಿಂದ, ಅದು ಕೂಡ ದಾಳಿಗೆ ಮುಂದಾಗಿದ್ದರಿಂದ ಇದನ್ನು ಕದನವೆಂದೇ ಪರಿಗಣಿಸಬಹುದು. ಹೀಗಾಗಿ ಈ ಕದನಕ್ಕೆ ಈಗ ವಿರಾಮ ಘೋಷಿಸಲಾಗಿದೆ. ವಿರಾಮ ಅಂದರೆ ಒಂದು ಬ್ರೇಕ್. ಸೊ ಇದು ಬ್ರೇಕ್ ಅಷ್ಟೇ, ಇದು ಪೂರ್ಣ ವಿರಾಮ ಅಲ್ಲ. ಪೂರ್ಣ ವಿರಾಮ ನಾವಿಡುವುದೇ ಇಲ್ಲ, ಪಾಕಿಸ್ತಾನ ಇಡಬೇಕು. ಯಾಕೆ ಅಂತಂದರೆ ಭಯೋತ್ಪಾದನೆ ಒಂದು ಆಕ್ಟ್ ಆಫ್ ವಾರ್ ಆದ್ದರಿಂದ, ಭಯೋತ್ಪಾದನೆಯನ್ನು ತನ್ನ ಒಡಲೊಳಗೆ ಪಾಕಿಸ್ತಾನ ಇಟ್ಟುಕೊಂಡಿರೋದ್ರಿಂದ ಅದೇ ಫುಲ್ ಸ್ಟಾಪ್ ಹಾಕಬೇಕು. ಸೊ ಈಗ ಕದನ ವಿರಾಮವಷ್ಟೇ, ಯುದ್ಧಕ್ಕೆ ಒಂದು ಬ್ರೇಕ್ ಅಷ್ಟೇ. ಆದರೆ ಇದು ಸಂಪೂರ್ಣ ಫುಲ್ ಸ್ಟಾಪ್ ಆಗಬೇಕು ಅಂದರೆ ಸಂಪೂರ್ಣ ಭಯೋತ್ಪಾದನೆ ಮೂಲೋತ್ಪಾಟನೆ ಆಗಬೇಕು. ಹಾಗಾದರೆ ಇವತ್ತಿನ ಕದನ ವಿರಾಮ ಭಾರತೀಯರ ಭಾವನೆಗಳಿಗೆ ಅದು ಸರಿಯಾದ ತೀರ್ಮಾನವೇ, ಅಥವಾ ಇನ್ನೂ ಕೂಡ ವೀರೋಚಿತವಾಗಿ ಮಾತುಕತೆ ನಡೆಸಬಹುದಾಗಿತ್ತೆ? ಹಿರಿಯಣ್ಣ ಅಂತ ಅನ್ನಿಸ್ಕೊಂಡು ಧಿಮ್ ಅಂತ ತಾನು ಹೇಳಿದ್ದೇ ಆಗಬೇಕು ಅನ್ನುವಂಥ ಅಮೆರಿಕ ಅಧ್ಯಕ್ಷರ ಮಾತುಕತೆಗೆ ಒಪ್ಕೋಬೇಕಾಗಿತ್ತ ಭಾರತ? ನನಗೆ ಗೊತ್ತಿಲ್ಲ, ನಾನು ಚಿಕ್ಕವಳು ಈ ವಿಷಯದಲ್ಲಿ ಮಾತನಾಡೋಕ್ಕೆ. ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಂದುಕೊಂಡಂತೆ ಆಗೋದಿಲ್ಲ. ಆದರೆ ಇನ್ನೂ ಕೂಡ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದಕ್ಕೆ ಅಂತಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಕ್ಸ್ಪರ್ಟ್ಸ್ನ ಕೂರಿಸ್ಕೊಂಡಿದ್ದೀವಿ. ಯಾಕಂದರೆ ಅವರು ಕೂಡ ಯುದ್ಧದ ಭೂಮಿಯಲ್ಲಿ ನಿಂತು ಯುದ್ಧ ಮಾಡಿ ಬಂದವರು, ಸೇನೆಯ ಮನದ ಇಂಗಿತವನ್ನು ಬಲ್ಲವರು. ಅವ್ರ ಜೊತೆ ನಾವು ಮಾತಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಕದನ ವಿರಾಮ. ದೇಶದ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ 3 ಸೇನಾ ಮುಖ್ಯಸ್ಥರ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಒಂದು ಮೀಟಿಂಗ್ನಲ್ಲಿ ಈಗಾಗಲೇ ಕದನ ವಿರಾಮ ಘೋಷಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಭಾರತದ ಗಡಿಗಳ ಸಂರಕ್ಷಣೆ ಸೇರಿದಂತೆ ಕದನ ವಿರಾಮ ಘೋಷಣೆ ಮಾಡಿಯೂ ಕೂಡ ಪಾಕಿಸ್ತಾನ ಏನಾದರೂ ಕಂತ್ರಿ ಬುದ್ಧಿ ತೋರಿಸಿದ್ರೆ ಯಾವ ರೀತಿಯಲ್ಲಿ ಸಮರೋಪಾದಿಯಲ್ಲಿ ನಾವೆಲ್ಲರೂ ಕೂಡ ರೆಡಿ ಆಗಿರಬೇಕು ದೇಶದ ಭದ್ರತೆ ವಿಚಾರದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸೊ ಈ ಒಂದು ಮೀಟಿಂಗ್ನಲ್ಲಿ ಡೆಫಿನೆಟ್ಲಿ ಅವರು ಮುಂದಾಗಬೇಕಾಗಿರುವಂತಹ ಒಂದು ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಚರ್ಚೆನೂ ಕೂಡ ನಡೆಸಬಹುದು. ಮತ್ತು ಮೇ 12ಕ್ಕೆ ಇನ್ನೊಂದು ಮಹತ್ವದ ಮೀಟಿಂಗ್ ಇದೆ. ಸೊ DGMOಗಳ ನಡುವೆ, ಭಾರತ ಮತ್ತು ಪಾಕಿಸ್ತಾನದ DGMOಗಳ ನಡುವೆ, ಅದಕ್ಕೆ ಸಂಬಂಧಪಟ್ಟೆಯೂ ಕೂಡ ಇವತ್ತು ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತು ಏನು ಕದನ ವಿರಾಮ ಘೋಷಣೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀವಿ. ಎಸ್, ಕದನ ವಿರಾಮ ಬೇಕಾಗಿತ್ತಾ?
ಯುದ್ಧವನ್ನು ಪ್ರೀತಿಸುವ ಜನ ನಾವಲ್ಲ, ಹೆಣಗಳನ್ನು ನೋಡಿ ಸಂಭ್ರಮಿಸುವ ಜನನೂ ಅಲ್ಲ. ಯುದ್ಧ ಒಂದು ಸಂಭ್ರಮಾಚರಣೆಯ ವಿಷಯವೂ ಅಲ್ಲ. ಯಾಕೆ ಅಂತಂದರೆ ಅತ್ಯಂತ ಕರುಣೆ, ತಾಳ್ಮೆ, ಸಮಾಧಾನದ ಪ್ರಜೆಗಳು ನಾವು ಭಾರತೀಯರು. ಆದರೆ ನಮ್ಮ ಮೇಲೆ ಪದೇ 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 ದಾಳಿ ಆದಂತಹ ಸಂದರ್ಭದಲ್ಲಿ, ನಮ್ಮ ಮುಗ್ಧ ಅಮಾಯಕರು ಪ್ರಾಣವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ಪ್ರಜೆ ಆಗಲಿ ಎದುರೇಟು ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಅಂತಹ ಭಾವನೆಗಳನ್ನು ಮನಗಂಡ ಭಾರತ ಸರ್ಕಾರ ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಕದನ ವಿರಾಮ ಪಾಕಿಸ್ತಾನಕ್ಕೆ ಬೇಕಾಗಿತ್ತು. ಯಾಕೆ ಅಂತಂದರೆ ಯುದ್ಧವನ್ನು ಮಾಡಿ ಗೆಲ್ಲುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಇರಲಿಲ್ಲ. ಯುದ್ಧ ಮಾಡಿ ಮತ್ತೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇರಲಿಲ್ಲ. ಯುದ್ಧ ಮಾಡಿ ಆಗಬಹುದಾದಂತಹ ಅಪಾಯದಿಂದ ತನ್ನನ್ನು ತಾನು ಪಾರು ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಇರಲಿಲ್ಲ. ಆದರೆ ಭಯೋತ್ಪಾದನೆಯ ವಿರುದ್ಧ ಹೋರಾಟ ನಡೆಸಿದಂತಹ ಭಾರತ ಏನನ್ನು ಸಾಧಿಸಿತು ಅನ್ನೋದು ಕೂಡ ಒಂದು ಪ್ರಶ್ನೆ. ಭಯೋತ್ಪಾದನೆಯ ವಿರುದ್ಧದ ಈ ಹೋರಾಟದಲ್ಲಿ ಮಸೂದ್ ಅಜರ್ನನ್ನು, ಹಫೀಜ್ ಸಯ್ಯದ್ನನ್ನು, ರೌಫ್ ಅಜರ್ನನ್ನು ಪಾಕಿಸ್ತಾನ ನಮಗೆ ಕೊಟ್ಟು ಬಿಟ್ಟಿದ್ದರೆ ಅಲ್ಲಿ ಒಂದು ಸಂಭ್ರಮಾಚರಣೆಗೆ ವಿಷಯ ಇರ್ತಿತ್ತು. ಆದರೆ ಇವತ್ತಿನ ಕದನ ವಿರಾಮ ಇಷ್ಟು ಬೇಗ ಬೇಕಾಗಿತ್ತಾ? ಐ ಡೋಂಟ್ ನೋ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮಾಜಿ ವಾಯುಸೇನಾ ಅಧಿಕಾರಿ ಸುಭಾಷ್ ಬಾಳೆಕಾಯಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಕರ್ನಲ್ ಮಲ್ಲಿಕಾರ್ಜುನ್ ಸರ್ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಬಾಳೆಕಾಯಿ ಸರ್, ಕದನ ವಿರಾಮ ಅನ್ನುವ ಪದ ಕೇಳಕ್ಕೆ ಹೆಂಗಿದೆ ತಮಗೆ? ನೋಡಿ, ನಾವು ಭಾರತೀಯರು ಅಹಿಂಸಾವಾದಿಗಳು. ನಾವು ಹಿಂಸಾವಾದಿಗಳಲ್ಲ. ಆದರೆ ನಮಗೆ ದೇಶ ಪ್ರಥಮ ಇದ್ದ ಕಾರಣ ಯಾರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ, ಯಾರು ನಮ್ಮ ದೇಶದ ಸಂಪತ್ತಿ ಮೇಲೆ ಮತ್ತು ನಾಗರಿಕರ ಮೇಲೆ ಆಕ್ರಮಣ ಮಾಡ್ತಾರೆ, ಅವರನ್ನು ಮುಗಿಸೋದು ನಮ್ಮ ಪ್ರಥಮ ಆದ್ಯ ಕರ್ತವ್ಯ ನಮ್ಮದು. ಯಾಕಂದರೆ ನಮಗೆ ದೇಶ ಮುಖ್ಯ, ದೇಶವನ್ನು ನಾವು ಕಾಪಾಡಬೇಕು. ಈಗ ಕದನ ವಿರಾಮ ಏನಾಗಿದೆ, ಅದು ಒಂಥರ ನೋಡ್ರೆ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕಂದರೆ ಒಂದು ಇತ್ಯರ್ಥ ಆಗಬೇಕಾಗಿತ್ತು. ಕದನ ಆದಮೇಲೆ ಅದಕ್ಕೊಂದು ಅಂತ ಇರಬೇಕು. ಎಂಥ ಅಂತ ಇರಬೇಕಂದ್ರೆ ಸುಖಾಂತ ಇರಬೇಕು. ಅದಕ್ಕೆ ನಾವು ಶಾಂತಿ ಪ್ರಿಯರು ಒಪ್ಕೋತೇನೆ. ಆದರೆ ಕೆನಕ್ಕೆ ನಮ್ಮ ಮೇಲೆ ಬಿದ್ದ ಮೇಲೆ ನಾವು ನಮ್ಮ ದೇಶದ ರಕ್ಷಣೆಗಾಗಿ ನಾವು ಪ್ರಾಣ ತಗೊಳ್ಕೊಂಡು ಸಿದ್ಧರ ಇರ್ತೇವೆ. ಈ ಒಂದು ನಿಟ್ಟಿನಲ್ಲಿ ಈಗಲೂ ಕೂಡ ನಾವು ಅಲ್ಲಿ ಸುಮಾರು ಅವ್ರದ್ದು ಆತಂಕವಾದಿಗಳ ಅಡುಗು ಸ್ಥಾನ ಏನಿದೆ, ಸುಮಾರು 20ಗಳಿವೆ. ಆ 20 ಧ್ವಂಸ ಆದಮೇಲೆ ನಾವೇನು ಮಾಡಬೇಕಾಗಿತ್ತು, ಕದನ ವಿರಾಮ ಕೊಡಬೇಕಾಗಿತ್ತು. ಇನ್ನೂ ನಾವು ಏನು ಮಾಡಿದ್ದೇವೆ, ಅವ್ರಿಗೆ ಬದುಕಲಿಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಅನಿಸ್ತಾ ಇದೆ ನನಗೆ. ಅದಕ್ಕೆ ಈ ಕದನ ವಿರಾಮ ನಿಮ್ಮ ಪ್ರಕಾರ ಅಂತ್ಯ ಏನು? ಅಂತ್ಯ ಏನಂದರೆ ಒಂದು ನಿರ್ಧಾರಕ್ಕೆ ಬರಬೇಕು. ಅಲ್ಲಿದ್ದಂಥ ಆತಂಕವಾದಿಗಳಿದಾರಲ್ಲ, ಅವ್ರ ನಿರ್ನಾಮ ಆಗಬೇಕು. ಆತಂಕವಾದಿಗಳು ಇರಬಾರ್ದು. ನೀವು ಮಾಡಿ ಇಲ್ಲ ನಮಗೆ ಮಾಡಕ್ ಬಿಡಿ, ನೀವು ಮಾಡಿ ಇಲ್ಲ ನಮಗೆ ಮಾಡಕ್ ಬಿಡಿ. ನಿಮ್ಮ ಒಡಲಲ್ಲಿ ಇರುವಂತ ಭಯೋತ್ಪಾದಕರ ನಿರ್ನಾಮ ನೀವು ಮಾಡಿ ನಮಗೆ ತೋರಿಸಿ ಎಸ್ ಫಿನಿಶ್ಡ್ ಅಂತ, ಅದರ್ವೈಸ್ ವಿ ವಿಲ್ ಫಿನಿಶ್ ಇಟ್ ಅಂತ ಹೇಳಬೇಕಾಗಿತ್ತು. ದಟ್ ಈಸ್ ದಿ ಎಂಡ್. ಬಟ್ ಈಗ ಎಂಡ್ ಆಗಿಲ್ಲ. ನಾನು ಒಪ್ಕೋತೀನಿ. ಆದರೆ ಇಷ್ಟು ಬೇಗ ಈ ಒಂದು ಇದಕ್ಕೆ ಬರಬಾರ್ದಾಗಿತ್ತು, ನಿರ್ಧಾರಕ್ಕೆ ಬರಬೇಕಾಗಿತ್ತು ಅಂತ ನಾನು. ಯಾಕಂದರೆ ಕದನ ವಿರಾಮದ ವಿಚಾರ ಬಾಳಿಕಾಯಿ ಸಾಹೇಬ್ರೆ, ಅವನು ಯಾರು ಡೊನಾಲ್ಡ್ ಟ್ರಂಪ್ ಬರ್ಕೊಂಡು ಕದನ ವಿರಾಮವನ್ನು ಘೋಷಣೆ ಮಾಡ್ತಾನೆ. ನೈದರ್ ಪಾಕಿಸ್ತಾನ ಆರ್ ಇಂಡಿಯಾ. ಯಾರು ಕದನ ವಿರಾಮದ ಬಗ್ಗೆ ಮಾತಾಡದೆ ಊರಿಗೆ ಮುಂಚೆನೆ, ಅದು ನಮ್ಮ ಕಡೆ ಒಂದು ಮಾತು, ಊರಿಗೆ ಮುಂಚೆ ಅಂತದ್ದು ಸಾಬ ಅಂತ. ಸೊ ಸಾಬ ಅಲ್ಲ, ಮತ್ತು ಅದಕ್ಕೂ ಮತ್ತು ಜನ ಟ್ರಂಪ್ ಹೇಳ್ತಾನೆ ಕಾಮನ್ ಸೆನ್ಸ್ ಯೂಸ್ ಮಾಡಿದೆ ಭಾರತ, ಕಾಮನ್ ಸೆನ್ಸ್ ಯೂಸ್ ಮಾಡಿದೆ ಭಾರತ ಅಂತ. ನನಗೆ ಆ ಕಾಮನ್ ಸೆನ್ಸ್ ಅಂತ ಪದ ಓದ್ದಾಗಿಂದ ಸರ್ ಮೈಯೆಲ್ಲ ಬೆಂಕಿ ಆಗ್ಬಿಟ್ಟಿತ್ತು. ನನಗಂತ ಅದನ್ನು ಸ್ವೀಕರಿಸೋದಕ್ಕೆ ಆಗ್ತಾ ಇಲ್ಲ. ಐ ಡೋಂಟ್ ನೋ. ಯಾಕಂದರೆ ತಾವೆಲ್ಲ ಹಿರಿಯರಿದ್ದೀರಿ, ತಾವೆಲ್ಲ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ, ಸೇನೆಯ ನಿರ್ಧಾರಗಳನ್ನು ಕಣ್ಣಾರೆ ಕಂಡವರು, ನೀವು ಇಂತಹ ವಾರ್ಗಳನ್ನು ಕಣ್ಣಾರೆ ಕಂಡವರು, ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಇಷ್ಟು ವರ್ಷಗಳ ಕಾಲ ನಡೆದುಕೊಂಡಂಥ ರೀತಿಯನ್ನು ಗುಡ್ ಆರ್ ಬ್ಯಾಡ್ ತಾವು ನೋಡಿದ್ದೀರಿ. ಬಟ್ ನಾನು ನಿಮ್ಮ ಮುಂದೆ ಅತ್ಯಂತ ಕಿರಿಯಳು. ಆದರೆ ಈ ಟ್ರಂಪ್ದು ಆ ಒಂದು ಪೋಸ್ಟಲ್ಲಿ ವಿತ್ ಏನು ಕಾಮನ್ ಸೆನ್ಸ್ ಆ್ಯಂಡ್ ವಿತ್ ಇಂಟೆಲಿಜೆಂಟ್ ಒಪ್ಕೊಂಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ. ಏನು ಸರ್ ಕಾಮನ್ ಸೆನ್ಸ್ ಅಂತಂದರೆ? ಅಂದರೆ ಕಾಮನ್ ಸೆನ್ಸ್ ವಿವೇಚನೆ ಇಲ್ಲದೇ ನಾವು ಈ ಒಂದು ಹೋರಾಟ ಆರಂಭ ಮಾಡಿದ್ವಾ ಭಯೋತ್ಪಾದನೆಯ ವಿರುದ್ಧ ಅಂತ. ಅಂದರೆ ಅವ್ರು ಹೇಳಿದ ಮೇಲೆ ನಾವು ಕೇಳಿದ್ದೀವಿ ಅಂತ ಅರ್ಥನ ಸರ್? ಹೆಂಗಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ ಸರ್ ಪ್ಲೀಸ್ ಮಲ್ಲಿಕಾರ್ಜುನ್. ಇದು ಇಲ್ಲಿ ಭಾಳಷ್ಟು ನೋಡಬೇಕಾಗ್ತದೆ. ಫಸ್ಟ್ ನಮ್ಮದು ಗುರಿ ಮತ್ತು ಉದ್ದೇಶ ಏನಿತ್ತು? ಗುರಿ ಮತ್ತು ಉದ್ದೇಶ ಏನಿತ್ತಂದರೆ ಭಯೋತ್ಪಾದನೆಯನ್ನು ಪಾಕಿಸ್ತಾನದಲ್ಲಿ ನೆಲಮಟ್ಟಿಸಬೇಕು, ನೆಲಕ್ಕೆ ಕಾಣಿಸ್ಬೇಕಂತೇಳಿ ನಾವು ಮತ್ತೆ ದಾಳಿ ಮಾಡಿದ್ವಿ.
9 ಟಾರ್ಗೆಟ್ನನ್ನು ಕರೆಕ್ಟಾಗಿ ನಾವು ವಿತೌಟ್ ಎನಿ ಎಸ್ಕಲೇಷನ್ ಅವ್ರಿಗೆ ಕರೆಕ್ಟಾಗಿ ವಿತೌಟ್ ಕಾಸಿಂಗ್ ಎನಿ ಕ್ಯಾಶುಯಾಲಿಟಿ ಟು ದ ಮಿಲಿಟರಿ ಟಾರ್ಗೆಟ್ಸ್ ನಾವು ಅದನ್ನು ಧ್ವಂಸ ಮಾಡಿದ್ವಿ. ಧ್ವಂಸ ಹೆಂಗ್ ಮಾಡಿದ್ವಿ ಸರ್? ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ. LOC ಗಡಿಯನ್ನ ದಾಟಿ, ಹೌದು, ಇಂಟರ್ನ್ಯಾಷನಲ್ ಬಾರ್ಡರ್ನು ದಾಟಿ, ಹೌದು, ಅದರಲ್ಲಿ ಕೂಡ ಭಾವಲ್ಪುರ್ ಪಾಕಿಸ್ತಾನದ ಒಳಗಡೆ ಇರುವಂತದ್ದು. ಹೌದು ಏನ್ ಸರ್, ಲಾಹೋರ್ ಒಳಕ್ಕೆ ಹೋದ್ವಿ, ನಿಮ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಲ್ಲಿ ನಾವು ಡೆಸ್ಟ್ರಾಯ್ ಮಾಡಿದ್ವಿ. ಸೊ ನಿಮ್ಮ ಬಾರ್ಡರ್ ಅಲ್ಲ, ನಿಮ್ ಮನೆ ಒಳಗೂ ನುಗ್ಗಿದೀವಿ ನಾವು ಅನ್ನೋದನ್ನ ಹೊಡೆದಿದ್ದೀವಿ, ತೋರಿಸಿದೀವಿ. ಹೌದು. ಅದು ಆದ ನಂತರ ಏನಾಯಿತು, ನಮ್ಮ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಕದನ ವಿರಾಮ ಲಿಫ್ಟ್ ಆಯಿತು. ದೆನ್ ದೇರ್ ವಾಸ್ ಎ ಕ್ರಾಸ್ ಫೈರಿಂಗ್, ಆರ್ಟಿ ಶೆಲ್ಲಿಂಗ್ ಆಗಿದೆ. ಮತ್ತು ಎಷ್ಟೋ ಕಡೆ ನಮ್ಮ ಪೂಂಚ್ನಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ಒಂದು ಗುರುದ್ವಾರನೂ ಕೂಡ ಅವರು ಹೊಡೆದು ಇಳಿಸಿದ್ದಾರೆ. ಸೊ ಈ ರೀತಿಯಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಮತ್ತು ನಿನ್ನೆ ರಾತ್ರಿ 28 ಟಾರ್ಗೆಟ್ಸ್ನಲ್ಲಿ ಡ್ರೋನ್ ಅಟ್ಯಾಕ್ಸು ಆಗಿದ್ದಾವೆ. ಸೊ ಇದು ಏನಾಗಿದೆ, ಅವರು ಎಸ್ಕಲೇಷನ್ ಮಾಡಿದ ಮೇಲೆ ಮತ್ತು ಇದಕ್ಕಿಂತ ಮುನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನೋಡಿ, ನಾವು ಭಾರತ ವಿ ವರ್ ಅಗೇನ್ಸ್ಟ್ ಇಟ್. ಕೊಡಬಾರ್ದ್ರಿ ಅವರಿಗೆ, ಯಾಕಂದರೆ ಇಟ್ ಈಸ್ ಅ ರೋ ಕಂಟ್ರಿ. ಅವರು ದುಡ್ಡು ತಗೊಂಡು ದೇ ವಿಲ್ ಒನ್ಲಿ ಯೂಸ್ ಇಟ್ ಫಾರ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್, ಭಯೋತ್ಪಾದಕನೇ. ಸೊ ಅದಕ್ಕೆ ನಾವು ವಿ ವರ್ ಅಗೇನ್ಸ್ಟ್ ಇಟ್. ಬಟ್ ಆದರೆ ಅಲ್ಲಿ ಡಿಪ್ಲೊಮಸಿ ನಮ್ಮದು ಫೇಲ್ ಆಗಿದೆ. ಇಟ್ ಈಸ್ ಫೇಲ್ಡ್, ನಮ್ಮ ಡಿಪ್ಲೊಮಸಿ ಫೇಲ್ ಆಗಿದೆ. ಯಾಕಂದರೆ ವಿ ಆರ್ ನಾಟ್ ಏಬಲ್ ಟು ಕನ್ವಿನ್ಸ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ದಟ್ ವಿ ಆರ್ ಟೋಲ್ಡ್ ಡೋಂಟ್ ಗಿವ್ ಮನಿ ಟು ದ್ಯಾಮ್ ಈಗ, ಬಿಕಾಸ್ ದೇ ಆರ್ ಯೂಸಿಂಗ್ ದಿಸ್ ಫಂಡ್ಸ್ ಫಾರ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್. ಬಟ್ ಆದರೆ ಅವ್ರು ಕೇಳಿಲ್ಲ. ಈಗ $2.3 ಬಿಲಿಯನ್ ಅಷ್ಟು ಅವರಿಗೆ ಮಂಜೂರಾತಿ ಆಗಿದೆ. ಅದರಲ್ಲಿ $1 ಬಿಲಿಯನ್ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಆಗಿದೆ ಅವರಿಗೆ. ಸೊ ಇದು ಎಲ್ಲೋ ಒಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆರ್ ಡೊನಾಲ್ಡ್ ಟ್ರಂಪ್, ಬಿಕಾಸ್ ಇಟ್ ಇಸ್ ಅ ಮೇನ್ ಕಾಂಟ್ರಿಬ್ಯೂಟರ್ US ಅವರು IMFಗೆ. ಸೊ ಅವರು ಅಲ್ಲಿ ನಮಗೆ ಮಲ್ತಾಯಿ ಧೋರಣೆ ತೋರಿಸಿದ್ದಾರೆ. ಅವ್ರೇನ್ ತಾಯಿನ ಸರ್ ಅವರು? ಅವ್ರಿಗೆ ಯಾಕೆ ನಾವು ತಾಯಿ ಪಟ್ಟ ಕೊಡೋಣ? ಕೊಡೋದ್ ಬೇಡ ಸರ್ ಅವ್ರಿಗೆ. ಅವ್ರೇನು ನಿರ್ಧಾರ ಆದ ನಂತರ ಡಾಮಿನೇಷನ್ ಇದೆ, ಇಲ್ಲ ಅಂತ ಇಲ್ಲ. ಅದಾದ ನಂತರ ಈಗ ಡೊನಾಲ್ಡ್ ಟ್ರಂಪ್ ಬಂದು ನೀವು ಹೇಳ್ದಂಗೆ ಇದು ಸಿಮ್ಲಾ ಅಗ್ರಿಮೆಂಟ್ ಪ್ರಕಾರ ವಾಟ್ ಎವರ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆಸ್ ಫಾರ್ as ಶ್ರೀನಗರ್ ಈಸ್ ಕನ್ಸರ್ನ್ಡ್ ಆರ್ ಎನಿಥಿಂಗ್, ಇಟ್ ಇಸ್ ಉಭಯ ದೇಶಗಳ ಇದು ಇರಬೇಕು, ಥರ್ಡ್ ಪಾರ್ಟಿ ಮಧ್ಯಸ್ಥಿಕೆ ಇಲ್ಲ. ಬಟ್ ಇಲ್ಲಿ ನೋಡಿ, ಇವತ್ತಿನ ದಿವಸ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ಬಂದಿದ್ದಾನೆ. ಇನ್ನು ನಾಳೆ ಏನು ಗ್ಯಾರಂಟಿ ನಾಳೆ ಅವರು ಬರೋದಿಲ್ಲ ಅಂತೇಳಿ? US ಅವರು ಇಂಟರ್ವೆನ್ಷನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಇಲ್ಲಿ ಒಂದು ಶುರುವಾಗಿದೆ ಇವಾಗ, ಇಟ್ ಹ್ಯಾಸ್ ಬಿಗನ್. ಏನು US ಇಂಟರ್ವೆನ್ಷನ್, ಇದಕ್ಕೆ ನಾವು ಖಂಡಿಸಬೇಕು. ಯಾಕಂದರೆ ನಮ್ಮ ರಾಜತಾಂತ್ರಿಕ ಏನಿದೆ, ಒನ್ಲಿ ಬೈಲಾಟ್ರಲ್ ಟಾಕ್ಸ್ ಅಷ್ಟೇ. ಶ್ರೀನಗರ್ ವಿಷಯ ಬಂದಾಗ ಒನ್ಲಿ ಬೈಲಾಟ್ರಲ್ ಟಾಕ್ಸ್ನಲ್ಲಿ ಸೀಮಿತವಾಗಿರಬೇಕು. ಆದರೆ ಇವತ್ತು US ಮಧ್ಯಸ್ಥಿಕೆಯಲ್ಲಿ ನಾವು ಕದನ ವಿರಾಮ ಏನು ಘೋಷಣೆ ಮಾಡಿದ್ದಾರೆ ಅದು ಸರಿಯಲ್ಲ. ಮತ್ತು ಎರಡನೇದು ನೀವು ಹೇಳ್ದಂಗೆ ಇಂಡಿಯಾ ಇಸ್ ಯೂಸ್ಡ್ ಕಾಮನ್ ಸೆನ್ಸ್ ಆ್ಯಂಡ್ ಇಂಟೆಲಿಜೆನ್ಸ್ ಆ್ಯಂಡ್ ಆ್ಯಕ್ಟೆಡ್ ಇಂಟೆಲಿಜೆಂಟ್ಲಿ ಅನ್ನೋದು ಪದಗಳು ಸರಿ ಇಲ್ಲ. ಬಿಕಾಸ್ ಇಟ್ ಇಸ್ ಎ ವೆರಿ ವರ್ಡ್ ಅಂತ ಹೇಳ್ತೀವಿ, ಆರ್ ವರ್ಡ್ ಇಂಗ್ಲೀಷ್ ಅಂತ ಹೇಳ್ತೀವಿ. ಈ ಕೂಡ ಯೂಸ್ಡ್ ಇಟ್, ದೇ ಹ್ಯಾವ್ ಟೇಕನ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಆರ್ ಸೂಟಬಲ್ ಆ್ಯಕ್ಷನ್ ಆಸ್ ಡೀಮ್ಡ್ ಫಿಟ್ ಅಂತ ಹೇಳಬೇಕಾಗಿತ್ತು. ಇದಕ್ಕೆ ಕೂಡ ನಾವು ಪ್ರತ್ಯೇಕವಾಗಿ ಖಂಡಿಸ್ತೀವಿ. ಆಲ್ ರೈಟ್. ಸೊ ಸರ್, ಈಗ ಹಾಗಾದ್ರೆ ಬಾಳಿಕಾಯ್ ಸರ್ ಗೆದ್ದಿದ್ಯಾರು? ಈಗ ಗೆದ್ದಿದ್ಯಾರು ಅಂದರೆ ನಮಗೆ ಸೋಲಿಲ್ಲ, ಭಾರತೀಯರಿಗೆ ಇಲ್ಲಿವರೆಗೆ ಸೋಲಿಲ್ಲ, ನಾವು ಸೋಲೋದು ಇಲ್ಲ. ಯಾಕಂದರೆ ನಮ್ಮಲ್ಲಿ ಆ ಥರ ಒಂದು ನ್ಯಾಯ ನೀತಿ ಧರ್ಮದಿಂದ ನಾವು ಆಡುವವರು. ಅವರು ಪಾಕಿಸ್ತಾನದವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ನೋಡಿದ್ರೆ ಮೈಯೆಲ್ಲ ಬೆಂಕಿ ಆಗ್ಬಿಡುತ್ತೆ. ಒಂದು ಶಬ್ದನ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗದೆ ಮ್ಯೂಟ್ ಮಾಡಿ ಕಟ್ ಮಾಡಿ ಅತ್ಲಾಗಿ ಎಸೆದ್ಬಿಟ್ಟು ನನಗಂತೂ ನೋಡೋಕ್ಕೆ ಆಗಿಲ್ಲ. ಸಂಭ್ರಮಾಚರಣೆ ಮಾಡ್ತು, ನಮ್ಮ ಡಿಪ್ಲೊಮಸಿ ವರ್ಕ್ ಆಯಿತು, ನಾವು ಗೆದ್ವಿ, ನಮಗೆ ಹೆದರಿ ಭಾರತ ಅಷ್ಟು ಅದರ ಉದ್ದೇಶ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು ಅಂತಂದರೆ, ಅದರ ಉದ್ದೇಶ ಇಲ್ಲ ಇದು ಸರ್ವನಾಶ ಆಗಬೇಕು ಅಂತ ಅನ್ನೋದಾಗಿದ್ರೆ ಕಾಂಪ್ರಮೈಸ್ ಮಾಡಿಕೊಂಡು ಯಾಕೆ ಮಾತುಕತೆಗೆ ಒಪ್ಪಿತು? ಯಾಕೆ ಕದನ ವಿರಾಮಕ್ಕೆ ಓಕೆ ಅಂತು? ಅಂದರೆ ನಾವು ಕರೆಕ್ಟ್ ಆಗಿದ್ದೀವಿ, ಹಾಗಾಗಿ ಈ ಡಿಪ್ಲೊಮಸಿ ವರ್ಕ್ ಆಯಿತು ಅಂತ. ಎಂಥ ಕಂಟ್ರಿಗಳು ಸರ್ ಇವರು. ಒನ್ ಮೋರ್ ಡಿಪ್ಲೊಮಸಿ ಇಸ್ ದೇರ್. ಲಾಸ್ಟ್ 40 years this Pakistan is doing proxy war with the support of China. You know what is this? China knows that after 2014 India is a developing country. It is developing in all the angles. So how to break the GDP of this country? So war is only the
remedy for this. If war starts, will our all development works and all, they will be what is that, paralyzed. So that is the plan of China, that is supported China, just Pakistan, and Pakistan has started. ಅಲ್ಲ, ಪಾಕಿಸ್ತಾನ ಸಪೋರ್ಟ್ ಮಾಡಲಿ ಸರ್, ಇಲ್ಲ ಅಂತ ಅಲ್ಲ, ಅವ್ರು ಮಾಡ್ಕೊಳ್ಳಿ, ಏನಾದರೂ ಮಾಡಲಿ, ಅದನ್ನ ನಿಭಾಯಿಸೋದಕ್ಕೆ, ಅದನ್ನು ಎದುರಿಸೋದಕ್ಕೆ ಭಾರತ ಸಕ್ಷಮವಾಗಿದೆ. ಆದರೆ ಇವತ್ತಿನ ಈ ಕದನ ವಿರಾಮ ಭಾರತೀಯರಿಗೆ ಬೇಕಾಗಿರಲಿಲ್ಲ. ನಾವೇನು ಯುದ್ಧ ಪ್ರೇಮಿಗಳಲ್ಲ, ಆದರೆ ನಾವು ಏನನ್ನು ಸಾಧಿಸಿದ್ವಿ ಅನ್ನೋದನ್ನು ನಾವು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ನಾವು ಗೆದ್ವಾ? ನಾವು ಭಾವಲ್ಪುರ್ವರೆಗೆ ಹೋಗಿ, ಲಾಹೋರ್ಗೆ ಹೋಗಿ, ಅಲ್ಲಿ ಅವ್ರ ಡಿಫೆನ್ಸ್ ಸಿಸ್ಟಮನ್ನು, ಅಂದರೆ ಬಾರ್ಡ್ರಲ್ಲಿ ಅಷ್ಟೇ ಅಲ್ಲ, ನಾವು ಬಾರ್ಡರ್ನ ದಾಟಿ ನಿಮ್ಮ ನೆಲಕ್ಕೂ ಬಂದು ನಿಮ್ಮ ಇದು ಡಿಫೆನ್ಸ್ ಸಿಸ್ಟಮನ್ನು ನಾವು ಏನು ಡಿಸ್ಟ್ರಾಯ್ ಮಾಡಿದ್ದೀವಿ, ಇದರ ಅರ್ಥ ನಾವು ನುಗ್ಗಬಲ್ಲೆವು ಅನ್ನೋದನ್ನು ಅವ್ರಿಗೆ ಹೇಳಿದ್ದೀವಿ. ಇದು ನಮ್ಮ ಜಯನ, ಅಥವಾ ಟ್ರಂಪ್ ಹೇಳ್ದ ಅಂತ ನಾವು ಕದನ ವಿರಾಮ ಘೋಷಣೆ ಮಾಡ್ಕೊಂಡಿರೋದು ಯಾವ ಥರ ನೋಡ್ತೀರಿ? ನೋಡಿ, ಅವ್ರದ್ದು 3 ನಾವು ಏರ್ಕ್ರಾಫ್ಟ್ಗಳನ್ನು ನಾವು ಇದು ಮಾಡಿದ್ದೀವಿ, ಶಾಟ್ ಡೌನ್ ಮಾಡಿದ್ದೀವಿ. 2 ಪೈಲಟ್ಸ್ಗಳು ನಾವು ಹಿಡಿದು ಹಾಕಿದ್ದೇವೆ ಈಗಾಗಲೇ. ಆಮೇಲೆ ಇಷ್ಟೊಂದು ನಾವು ಮುಂದುವರೆದು ಕೂಡ ಇವರೇನೀಗ ಸಂಧಾನ ಮಾಡ್ತಾ ಇದ್ದಾರಲ್ಲ, ಈ ಸಂಧಾನಕ್ಕೆ ನಮಗೆ ಅತೃಪ್ತಿ ಇದೆ. ಯಾಕಂದರೆ ಇದಕ್ಕೊಂದು ಇದು ಬೇಕಾಗಿತ್ತು, ಒಂದು ನಾ ಹೇಳಿದ ಸುಖಾಂತ್ಯ ಅಂತ ಇರಬೇಕಾಗಿತ್ತು. ಯಾವ ಥರ ಅಂದರೆ ಅಲ್ಲಿದ್ದಂಥ ಎಲ್ಲ ಇವರು ಯಾವುದಾದ್ರು ಆತಂಕವಾದಿಗಳಿದ್ದಾರಲ್ಲ, ಅವ್ರನ್ನ ನೀವು ನಿರ್ನಾಮ ಮಾಡಿ, ಒಂದು ಇಲ್ಲಕ ನಮಗೆ ವಾಪಸ್ ಇದ್ರೆ ನಾವು ಅವ್ರು ಮಾಡ್ತೀವಿ, ಈ ಒಂದು ಅವಕಾಶ ನಮಗೆ ಬಿಟ್ಟು ಕೊಡಿ ಅಂತೇಳಿ ಇವ್ರು ನಮ್ಮವ್ರು ಮಾತಾಡ್ತಾರೆ. ಇದು ನಮ್ಮ ಜಯವೇ. ಹಾಂ, ಇದು ನಮ್ಮ ಜಯವೇ. ನೋಡಿ, ನಾವು ಯಾವಾಗಲೂ ಜಯಿಸುವಂಥ ಸೈನಿಕರು, ನಾವು ಯಾವಾಗಲೂ ವೈರಿಗಳಿಗೆ ಇಲ್ಲಿವರೆಗೆ ಬೆನ್ನು ತೋರಿಸಲ್ಲ, ಇಲ್ಲೂ ತೋರಿಸೋದು ಇಲ್ಲ. ಆ ಒಂದು ಇದು ಇದೆ ನಮ್ಮ ಹತ್ರ, ಏನು ಧೈರ್ಯ ಇದೆ ನಮ್ಮ ಹತ್ರ. ಆದರೆ ಈ ನಮ್ಮ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರಲ್ಲ, ಇದು ಆ್ಯಕ್ಚುಲಿ ಇದನ್ನು ನಾವು ನಮ್ಮ ಜೊತೆಗೂ ಸ್ವಲ್ಪ ಅವ್ರು ಇದು ಮಾಡಬೇಕಾಗಿತ್ತು. ದೇಶದ ಒಂದು ವಿಜ್ಞಾನಿಗಳು ಇರ್ತಾರೆ, ಆಮೇಲೆ ಬ್ಯೂರೋಕ್ರಾಟ್ಸ್ ಇರ್ತಾರೆ, ಎಲ್ಲರೂ ವಿಚಾರ ಮಾಡಿ ಈ ನಿರ್ಧಾರಕ್ಕೆ ಬರಬೇಕಾಗಿತ್ತು. ಆಲ್ರೈಟ್, ಅಂದರೆ ಒಂದು ಸರ್ವಪಕ್ಷದ ಸಭೆ ಕರೆದು ನಿರ್ಧಾರ ತಗೊಳ್ಬೇಕಾಗಿತ್ತು ಅಂತೀರಾ? ಎಸ್ ಸರ್, ಮಲ್ಲಿಕಾರ್ಜುನ್. ಇದು ಅಂದ್ರೆ ಇದು ನಮ್ಮ ಜಯವೇ? ನಿಮಗೂ ಅದೇ ಪ್ರಶ್ನೆ, ಇದು ನಮ್ಮ ಜಯವೇ? ಗೆದ್ದವ್ರು ಯಾರು ಈ ಜಿಯೋ ಪೊಲಿಟಿಕಲ್ ವಾರ್ ನಲ್ಲಿ? ಅದೇ ಇಲ್ಲದಿದ್ರೆ ಇವಾಗ ಕದನ ವಿರಾಮ ಇವತ್ತು ಇಲ್ಲಿದ್ರೆ ಒಂದು ವಾರ ಆದಮೇಲೆ ಕೂಡ ಬರ್ತಿತ್ತದು, ಕರೆಕ್ಟ್ ಅಲ್ವಾ? ಯಾಕಂದರೆ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಏನಿದೆ, ನಾವು ಇವತ್ತು ಕ್ಷಿಪಣಿ ಮತ್ತು ಡ್ರೋನ್ಲಿಂದ ವಾರ್ಫೇರ್ ನಡೆಸಿದ್ದೀವಿ. ಇನ್ನು ಮುಂದೆ ಬಹಳಷ್ಟು ಬರೋದಿತ್ತು, ಬಹಳಷ್ಟು. ಅಂದರೆ ಇನ್ನು ನಾವು ಪ್ರಾಪರ್ಲಿ ಕಾಲೇ ಇಟ್ಟಿಲ್ಲ. ಮತ್ತು ಇನ್ನೊಂದು, ನಮ್ಮ ಟ್ಯಾಂಕ್ ಬ್ಯಾಟಲ್ಸ್ ಬಂದೇ ಇಲ್ಲ ಅಲ್ಲಿಗೆ. ಇನ್ನು ನಾವು ಟ್ಯಾಂಕ್ಸ್ ಏನಿದಾವೆ ನಮ್ಮ ಹತ್ರ, ಅವು ಇನ್ನೂ ನಾವು ಡಿಮಾರ್ಲಿಂಗ್ ಮಾಡೇ ಇಲ್ಲ ಅದನ್ನು. ಅಂದರೆ ನಾವು ಬ್ಯಾರಲಲ್ಲಿ ಗ್ರೀಸ್ನ ಕ್ಲಿಯರ್ ಮಾಡೇ ಇಲ್ಲ ಇನ್ನೂ, ಆಯಿತಾ? ಎರಡನೇದು, ನಾವು ಹಾಟ್ ಪೊಸಿಷನ್ಸ್ಗೆ ಹೋಗಲೇ ಇಲ್ಲ ಇನ್ನು ನಮ್ಮ ಭಾರತ. ಬಟ್ ಅಲ್ಲಿ ನೋಡಿ, ಅವರು 2 ಡಿವಿಷನ್ಸ್ ಇದ್ದಾವೆ ಅವ್ರದ್ದು. ಅವ್ರು ಏನು ಮಾಡಿದ್ದಾರೆ, ಬಲೂಚಿಸ್ತಾನ್ನಿಂದ 2 ಡಿವಿಷನ್ ಕರ್ಕೊಂಡು ಬಂದಿದ್ದಾರೆ LC ಹತ್ರ ಡಿಪ್ಲಾಯ್ ಮಾಡಲಿಕ್ಕೆ ಆಲ್ರೆಡಿ. ಯಾಕಂದರೆ ಅವ್ರು ಭಯ ಆಗಿಬಿಟ್ಟಿದೆ ಅವ್ರಿಗೆ, ಭಾರತ ಏನು ಮಾಡುತ್ತೋ ಇದೆಲ್ಲ ಅಂತೇಳಿ. ಸೊ ಈಗ ದಟ್ ಈಸ್ ಒನ್ ಆಫ್ ಆರ್ಮಿ. ಏರ್ಫೋರ್ಸ್ ಇನ್ನೂ ಫುಲ್ ಫ್ಲೆಶ್ ಏರ್ಫೇರ್ಗೆ ಮುಂದುವರಿಸಿಲ್ಲ. ಓಕೆ, ಏನೇ ಇರಲಿ, ನಾವು ವಿತಿನ್ ಅವರ್ ಏರ್ ಸ್ಪೇಸ್ಲಿಂದ ನಾವು ಅಟ್ಯಾಕ್ ಮಾಡ್ತಾಯಿದ್ವಿ ಒಂದು. ಮತ್ತು ನೇವಲ್ ಕೂಡ ಅಷ್ಟೇ, ನಾವು ನೇವಲ್ ಶಿಪ್ಸ್ ಡಿಪ್ಲಾಯ್ ಮಾಡಿದ್ವಿ, ಬಟ್ ವಿ ಆರ್ ನಾಟ್ ಮೇಡ್ ಎ ಪ್ರಾಪರ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್. ಡಿಪ್ಲಾಯ್ಮೆಂಟ್ ಮಾಡಿದ್ವಿ ಅಷ್ಟೇ. ಸೊ ಅದು ಕೂಡ ಎಲ್ಲಿ, ಕರಾಚಿ ಪೋರ್ಟ್ ಸ್ವಲ್ಪ ದೂರದಲ್ಲಿ, ಇನ್ನು ಗ್ವಾದರ್ ಏರ್ಪೋರ್ಟ್ಗೆ ಹೋಗಲೇ ಇಲ್ಲ. ಸೊ ಹೀಗಾಗಿ ಸಮ್ವೇರ್ ನನಗೇನು ಅನಿಸುತ್ತಂದರೆ, ವಿ ಹ್ಯಾವ್ ಮೇಡ್ ಎ ವೆರಿ ಪ್ರೀಮೆಚೂರ್ ಆಗಿ ಕದನ ವಿರಾಮ ಘೋಷಣೆಯನ್ನು ಒಪ್ಕೊಂಡಿದ್ದೀವಿ ಅಂತ. ಯಾಕಂದರೆ ನಮ್ಮದು ಗುರಿ ಮತ್ತು ಉದ್ದೇಶ ಇನ್ನೂ ನಮಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತು ಎರಡನೇದು, ಉಗ್ರವಾದಿಗಳು, ಭಯೋತ್ಪಾದಕರು ನೋಡಿದರೆ 4 ಜನ ಏನು ಅಲ್ಲಿ ದಾಳಿ ಮಾಡಿದ್ದಾರೆ ನಮ್ಮ ಪ್ರವಾಸಿಗರ ಮೇಲೆ, ಅವ್ರು ಎಲ್ಲಿದ್ದಾರೆ? ಅವರು ಫಸ್ಟ್ ಅವ್ರನ್ನ ಸರೆಂಡರ್ ಮಾಡಿಸ್ಬೇಕು ಪಾಕಿಸ್ತಾನ್. ಫಸ್ಟ್ ದೇ ಶುಡ್ ಮೇಕ್ ದೆಮ್ ಟು ಸರೆಂಡರ್ ಟು ಅಸ್, ದೆನ್ ಏನೋ ಒಂದು ಅಚೀವ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಸೊ ಆಲ್ ದಿಸ್ ಈಸ್ ಒನ್ಲಿ ಬಿಕಾಸ್ ಆಫ್ US ಅಂತ ಹೇಳಬೇಕು, ಡೊನಾಲ್ಡ್ ಟ್ರಂಪ್ ಇಂಟರ್ವೆನ್ಷನ್. ಅದ್ರ ಹಿಂದುಗಡೆ ಏನಿದೆ ಗೊತ್ತಿಲ್ಲ. ಮತ್ತು ಇದು ಕದನ ವಿರಾಮ ಒಪ್ಕೊಳ್ಳೆ ಮುಂಚಿತವಾಗಿ ನಾವೇನು ಮಾಡಬೇಕಾಗಿತ್ತು, ನಮ್ಮ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ದೇ ಶುಡ್ ಹ್ಯಾವ್ ಟೋಲ್ಡ್, ಇಲ್ಲ ಇದು ನಾವೆಲ್ಲ ಚರ್ಚೆ ಮಾಡಿ ಕದನ ವಿರಾಮ ತಗೊಳ್ತೀವಿ. ಸೊ ಇಲ್ಲಿ ನೀವು ಹೇಳ್ದಂಗೆ ಎಲ್ಲ ಅಪೋಸಿಷನ್ ಪಾರ್ಟೀಸ್ನ ಕರೆದು ಅವರ ಎಲ್ಲರಿಗೂ ಅವ್ರ ವಿಶ್ವಾಸಕ್ಕೆ ತಗೊಂಡು ಮತ್ತು ಜಾಯಿಂಟ್ ಪಾರ್ಲಿಮೆಂಟ್
ಮೀಟಿಂಗ್ಸ್ ಮಾಡಿಬಿಟ್ಟು ಇದ್ರ ಚರ್ಚೆ Time buy ಮಾಡಿಬಿಟ್ಟು ಮಾಡ್ಬೇಕಾಗಿತ್ತು ಹೌದು. ಇನ್ನು ಇವಾಗೂ ಏನು ತೊಂದರೆ ಇಲ್ಲ. ಇಟ್ ಈಸ್ ಬಿಕಾಸ್ ಬಿಟ್ಟಿದ್ದಾರೆ, 12ನೇ ಇನ್ನು ತಾರೀಕಿದೆ. space ಇಟ್ಕೊಂಡಿದ್ದಾರೆ, ದೇ ಶುಡ್ 12ನೇ ಡೂ ಇಟ್. ತಾರೀಕು ದೇ ಶುಡ್ ಡೂ ಇಟ್. ಓಕೆ ಎಸ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇನ್ನೊಬ್ರು ನಿವೃತ್ತ ಸೇನಾಧಿಕಾರಿ ಜಾಯಿನ್ ಆಗಿದ್ದಾರೆ. ರಮೇಶ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ತಮಗೆ ಯುದ್ಧ ವಿರಾಮ, ಕದನ ವಿರಾಮ ತೃಪ್ತಿ ತಂದಿದೆಯಾ? ಖಂಡಿತ ಇಲ್ಲ, ತೃಪ್ತಿಕರ ಇಲ್ಲ ಹೇಳ್ಬೇಕಂದ್ರೆ. ಆದರೆ ಜಿಯೋ ಪೊಲಿಟಿಕ್ಸ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈ ಒಂದು ಕದನ ವಿರಾಮ ಏನು ಪ್ರೆಸೆಂಟ್ ನಾವು ಅಮೇರಿಕಕ್ಕೆ ಅಥವಾ ಬೇರೆ ಜಿಯೋ ಪೊಲಿಟಿಕ್ಸ್ ಒಪ್ಕೊಂಡ್ಬಿಟ್ಟು ನಾವು ಇವಾಗ ಸ್ಟಾಪ್ ಮಾಡಿದ್ದೀವಿ, ಅದಕ್ಕಷ್ಟೇ ತೃಪ್ತಿ ಆಗಬೇಕು. ಬಿಟ್ಟರೆ ಇಂಡಿಯನ್ಸ್ಗೆ ಯಾರಿಗೂ ತೃಪ್ತಿ ಇಲ್ಲ, ಅಥವಾ ಭಾರತ ಸರ್ಕಾರಕ್ಕೂ ಸಹ ತೃಪ್ತಿ ಇಲ್ಲ ಅಂತ ನನ್ನ ಅನಿಸಿಕೆ. ಬೇರೆ ಅದನ್ನ ಹೇಳೋಕ್ಕಾಗಲ್ಲ, ಬೇಡವಾದ್ದು ಸಹ ಒಪ್ಪಬೇಕಾಗತ್ತೆ. ಇವಾಗ ಜಿಯೋ ಪೊಲಿಟಿಕ್ಸ್ ಇವಾಗ ಏನು ಹೇಳ್ತದೆ ಅಂತಂದರೆ ವಿರಾಮ, ಯುದ್ಧ ಯಾರಿಗೂ ಬೇಡ, ಆದರೆ ಬೇಕು, ಶಾಂತಿ ಬೇಕು ಅಂದ್ರೆ ಯುದ್ಧ ಮಾಡಬೇಕು. ಅವ್ರಿಗೆ ಪ್ರಾಕ್ಸಿ ವಾರ್ ಬೇಕು, ಭಯೋತ್ಪಾದಕರನ್ನ ಬಿಟ್ಟು ದೇಶದ ಮೇಲೆ ದಾಳಿ ನಡೆಸೋದು ಬೇಕು ಅವ್ರಿಗೆ. ಆದರೆ ನಿಜವಾದಂತಹ ಭಯೋತ್ಪಾದಕರ ಮೂಲೋತ್ಪಾಟನೆಗೆ ಬೇಕಾದಂತಹ ಈ ಯುದ್ಧ ಅವರಿಗೆ ಬೇಡ. ಯಾಕೆಂದರೆ ಅವರಿಗೆ ಗೊತ್ತು ಭಯೋತ್ಪಾದನೆ ಇದ್ರೇನೆ ಅವರು ಸೂಪರ್ ಪವರ್ ದೇಶಗಳಾಗೋದಕ್ಕೆ ಸಾಧ್ಯ ಅಂತ. ಬೆಳೆಯುತ್ತಿರುವಂತಹ ದೇಶಗಳನ್ನು ಬಗ್ಗು ಬಡಿಯೋದಕ್ಕೆ ಮತ್ತು ತಾವೇ ಹಿರಿಯಣ್ಣ ಅನ್ನುವಂಥ ಪೋಸ್ಟ್ ಕೊಡೋದಕ್ಕೆ ಅವರಿಗೆ ಅಲ್ಲಲ್ಲಿ ಚೆಕ್ ಪಾಯಿಂಟ್ಗಳು ಬೇಕು. ಸೊ ಅಂಥ ಚೆಕ್ಮೇಟ್ಗಳೇ ಈ ಭಯೋತ್ಪಾದಕರು. ಹಾಗಾಗಿನೇ ಅವರು ಇಂತಹ ಪಾಕಿಸ್ತಾನದಂಥ ದೇಶಗಳಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಗೇನಾಗಿತ್ತು ಸರ್ ಒಪ್ಕೊಳ್ಳೋಕ್ಕೆ? ಇಲ್ಲ ಮೇಡಮ್, ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ನಾವು ಈಗ ಪ್ರೋಗ್ರೆಸಿವ್ ಕಂಟ್ರಿ ಆಗಿರೋದ್ರಿಂದಾಗಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಕೊಂಡು ಒಳಗಿನ ಒಂದು ರಾಜಕೀಯ ಇರ್ತದೆ ಜಿಯೋ ಪೊಲಿಟಿಕ್ಸಲ್ಲಿ, ಅದಕ್ಕೆ ಒಪ್ಪಬೇಕಾಗುತ್ತೆ ಕೆಲವೊಂದನ್ನು ನಾವು. ಬಟ್ ನಾನು ಒಪ್ಪಬೇಕಾಗದೆ ಇರ್ತಕ್ಕಂಥದ್ದಲ್ಲ. ಸಂಜೆಯಿಂದ ನೋಡ್ತಾ ಇದ್ದೀನಿ, ನೀವು ಯಾವುದೇ ಸೇನೆ ಅಧಿಕಾರಿ ಅಥವಾ ಸೇನೆಯವ್ರನ್ನ ಮಾತಾಡಿಸಿ ಸರ್ ಕದನ ವಿರಾಮ ಬಗ್ಗೆ ಏನು ಹೇಳ್ತೀರಾ ಅಂತಂದರೆ ಎಲ್ಲರೂ ಹೇಳೋದು ನೋ. ಇಲ್ಲ, ನಾವು ಹೇಳ್ತೇವಲ್ಲ ಬೇಡ, ಅವಶ್ಯಕತೆ ಇಲ್ಲ ನಮಗೆ ಅಂತೇಳಿ. ನೋಡಿ ಮೇಡಮ್, ಬೆಳಗ್ಗೆ ಒಂದು ನಿಮಗೆ ನ್ಯೂಸ್ ನೋಡಿರ್ಬೇಕು, ಬೆಳಗ್ಗೆದು 3 ಬಿಲಿಯನ್ ಪ್ಯಾಕೌಟ್ನ ಪಾಕಿಸ್ತಾನ ಕೊಟ್ಟಿದೆ IMF. ಅದರಲ್ಲಿ ಇಮಿಡಿಯೇಟ್ ರಿಲೀಫ್ ಆಗಿ 1 ಬಿಲಿಯನ್ ಕೊಟ್ಟಿದೆ. ಏನು ಕೊಟ್ಟರವರು? ಅವಶ್ಯಕತೆ ಇತ್ತಾ? ಟೆರರಿಸಮ್ ಬೇಡ, ಆದರೆ ಟೆರರಿಸಮ್ನ ಹುಟ್ಟಾಕೊಂತ ಬೇಕು ಅವರಿಗೆ. ಅಮೇರಿಕಗೂ ಕೂತಿದೆ ಭಾರತದಿಂದ, ಚೈನಾಗೂ ಕೂತಿದೆ ಭಾರತದಿಂದ. ಯಾಕೆಂದರೆ ಇವಾಗ ಆಲ್ರೆಡಿ 5th ಪೊಸಿಷನ್ ನಾವು ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಫಾಸ್ಟರ್ ದೆನ್ ಅದರ್ಸ್. ಎಕನಾಮಿಕಲಿ ಇಂಪ್ರೂವ್ ಆಗ್ತೀವಿ. 1 or 2 ಬರೋದಕ್ಕೆ ಜಾಸ್ತಿ ಒತ್ತು ಹಿಡಿಯಲ್ಲ ಅನ್ನೋದು ಪ್ರಪಂಚದ ಏನು ಜಿಯೋ ಪೊಲಿಟಿಕ್ಸ್ ಇದೆ ಅವರ ಒಂದು ಅನಿಸಿಕೆ. ಈ ಯುದ್ಧ ಅನ್ನೋದು ಹಾಕಿದೆ ಚೈನಾ ಇರೋರು, ಇಂಡಿಯಾದವರಲ್ಲ, ಅಥವಾ ಬೇರೆ ಕಂಟ್ರೀಸ್ ಯಾರೂ ಮಾಡಿಲ್ಲ. ಚೈನಾ ಯಾವತ್ತೂ ನಮ್ಮ ಜೊತೆ ಯುದ್ಧ ಮಾಡಿಲ್ಲ, ಸ್ಟ್ರೈಟಾಗೆ ಇಂಡೈರೆಕ್ಟಾಗೆ ಮಾಡಿರೋದು ಚೈನಾ. ನೀವು ಇಷ್ಟು ತೆಗೆದು ನೋಡಿ, ಪಾಕಿಸ್ತಾನ ಎಷ್ಟು ಸರಿ ನಮ್ಮ ಮೇಲೆ ಯುದ್ಧ ಮಾಡಿದೋ ಎಲ್ಲ ಸರಿ ಸೋತಿದೆ, ಸರೆಂಡರ್ ಆಗಿದೆ. ಯುಎನ್ಗೆ ಹೋಗ್ಬಿಟ್ಟೇ ಅವರು ನಮ್ಮನ್ನು ಸ್ಟಾಪ್ ಮಾಡಿದ್ದಾರೆ. ಇವಾಗಲೂ ಅದೇ ಆಗಿರೋದು, ಬೇರೆ ಏನು ಡಿಫ್ರೆನ್ಸ್ ಏನಾಗಿಲ್ಲ ಇಲ್ಲಿ. ಸರ್ ಬಾಳಿಕಾಯಿ ಸರ್, ಏನು ಬಗ್ಗಿಸಿರೋದು ನಮ್ಮನ್ನು ಏನು ತಡೆದಿರೋದು? ನಮ್ಮ ಮೇಲೆ ಏನದು ಒತ್ತಡ, ಎಂಥ ಒತ್ತಡ ಅದು? ಯಾಕೆ ಅಂತಂದರೆ ಇವತ್ತು 2 ಪ್ರೆಸ್ ಮೀಟ್ ನಡೀತು ಸರ್. ಪ್ರತಿ ಸಲ ಹೆಂಗಾಗ್ತಿತ್ತು ಅಂದರೆ, ತಾವೇ ನೋಡಿದ ಹಾಗೆ ಈಗ ಖುರೇಶಿ ಅವರು, ನಮ್ಮ ವ್ಯೋಮಿಕಾ ಸಿಂಗ್ ಅವರು ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು, 3 ಜನ ಅಂದರೆ ವಿದೇಶಾಂಗ ಇಲಾಖೆ, ರಕ್ಷಣಾ ಇಲಾಖೆ ಜಂಟಿ ಸುದ್ದಿಗೋಷ್ಠಿ ನಡೆಸ್ತಾ ಇತ್ತು ಪ್ರತಿದಿನ. ಆದರೆ ಇವತ್ತು ವಿದೇಶಾಂಗ ಕಾರ್ಯದರ್ಶಿ 1 ಲೈನ್ ಅಷ್ಟೇ, ನಾವು ಮತ್ತು ಪಾಕಿಸ್ತಾನ ಯಾವುದೇ ಗುಂಡಿನ ದಾಳಿ ಮತ್ತು ಮಿಲಿಟರಿ ಆ್ಯಕ್ಷನ್ ತೆಗೆದುಕೊಳ್ಳುವುದಿಲ್ಲ. ನಮ್ಮ DGM ಮತ್ತು ಪಾಕಿಸ್ತಾನದ DGM ಕರೆಕ್ಟಾಗಿ 3:35 ಮಾತನಾಡಿದರು. 5 ಗಂಟೆಗೆ ನಾವು ಈ ರೀತಿಯಾದಂತಹ ಮಿಲಿಟರಿ ಆ್ಯಕ್ಷನ್ಸನ್ನು ಸ್ಟಾಪ್ ಮಾಡಿದ್ದೇವೆ, ಅಷ್ಟೇ, ಮುಗೀತು. ಅದಾದಮೇಲೆ ರಕ್ಷಣಾ ಇಲಾಖೆಯಿಂದ ಸುದ್ದಿಗೋಷ್ಠಿ ನಡೆಯುತ್ತೆ. ಅದರಲ್ಲಿ 3 ಅಧಿಕಾರಿಗಳು ಮಾತಾಡುವಾಗ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ಅವ್ರ ಮುಖದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು, ಏನೋ ಈ ತೀರ್ಮಾನ ಸರಿ ಇಲ್ವೇನೋ ಅನ್ನೋ ಥರದಲ್ಲಿ. ಸೊ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಏನೋ ಮಿಸ್ ಅಂತ ಅನ್ನಿಸ್ತಾ ಇತ್ತು ಸರ್, ಕೋಆರ್ಡಿನೇಷನ್. ನೋಡಿ ಮೇಡಮ್, ಈಗ ತಾನೇ ನಾವು ಯುದ್ಧ ಪ್ರಾರಂಭ ಮಾಡಿದ್ದೇವೆ, ಇನ್ನೂ ಸರಿಯಾದ ಯುದ್ಧ ಪ್ರಾರಂಭ ನಾವು ಮಾಡಿಲ್ಲ. ನಾವು ಸರಿಯಾದ ಯುದ್ಧ ಪ್ರಾರಂಭ ಮಾಡಿದ್ರೆ ಅವ್ರು 1 ಗಂಟೆನೂ ನಮ್ಮ ಎದುರಿಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟೊಂದು ನಮ್ಮಲ್ಲಿ ಶಕ್ತಿ ಇದೆ. ಇದು ಇಷ್ಟು ಬೇಗ ಇವರು ಈ ತೀರ್ಮಾನಕ್ಕೆ ಬಂದ್ರಲ್ಲ, ಅದು ನಮಗೆ ಅಸಮಾಧಾನ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೆ ಮತ್ತು ಸೈನಿಕರಿಗೆ ಇದೊಂದು ಅಸಮಾಧಾನವಾದಂಥ ಸಂಗತಿ. ಇದು ಇಷ್ಟು ಬೇಗ ಇವರು ಒಪ್ಕೋಬಾರ್ದಾಗಿತ್ತು. ಎಸ್ ಸರ್, ಈಗ
12ನೇ ತಾರೀಕಿಗೆ ಮತ್ತೆ ಆ ಕಡೆ ಡಿ ಜಿ ಎಮ್ಮು ಈ ಕಡೆ ಡಿ ಜಿ ಎಮ್ಗಳ ನಡುವೆ ಮಾತುಕತೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ 12ನೇ ತಾರೀಕುವರೆಗೂ ಯಾವುದೇ ರೀತಿಯಾದಂತಹ ಗುಂಡಿನ ದಾಳಿ ಅಥವಾ ಡ್ರೋನ್ ದಾಳಿ ಏನೂ ಇರೋದೇ ಇಲ್ಲ. ಅಲ್ಲಿಗೆ ಸರ್ ಸಮಾಧಾನನಾದು ಆ ಕಡೆ ದೇಶಕ್ಕೂ ಈ ಕಡೆ ದೇಶಕ್ಕೂ ಸುಮ್ಮನೆ ಇದ್ದು ಬಿಡ್ತಾರೆ. ಅವರು ಬಾರ್ಡ್ರ್ನಲ್ಲಿ ಯಾವುದೇ ರೀತಿಯಾದಂತಹ ಆ್ಯಕ್ಟಿವಿಟೀಸ್ ನಡೆಯೋದಿಲ್ವಾ? ಅವ್ರು ಸುಮ್ಮನೆ ಇರ್ತಾರೆ ಅಂತ ನನಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಮೇಡಮ್. ನಮ್ಮ ಸೈನಿಕರ ಮೇಲೆ ನನಗೆ ವಿಶ್ವಾಸ ಇದೆ, ಆದರೆ ವೈರಿಗಳ ಮೇಲೆ ನಾವು ಯಾವಾಗಲೂ ವಿಶ್ವಾಸ ಇಡುವಂಗಿಲ್ಲ. ಮತ್ತು ಯಾವಾಗಲೂ ನಾವು ಸತರ್ಕವಾಗೇ ಇರ್ತೀವಿ, ಸತರ್ಕವಾಗಿದ್ದೇವೆ. ಇನ್ನು ಮುಂದೆ ಕೂಡ ನಾವು ಯಾವಾಗಲೂ ಸತರ್ಕನೇ ಇರ್ತೀವಿ. ಅವ್ರು ಯಾವಾಗ ಏನು ಮಾಡ್ತಾರೆ ಅದು ಹೇಳೋಕ್ಕಾಗಲ್ಲ. ಇಲ್ಲಿವರೆಗೆ ನಾವು ಅವ್ರ ನಮ್ಮಲ್ಲಿ ಇನ್ನು ಮುಂದೆ ನಂಬಕ್ಕಾಗಲ್ಲ ಅವ್ರಿಗೆ. ಎಸ್, ವಿಲ್ ಕಮ್ ಬ್ಯಾಕ್. ಒಂದು ಬ್ರೇಕ್ ತಗೊಳ್ತೀವಿ. ನಾವು ಕೇವಲ ಗುಂಡಿನ ದಾಳಿ ಮಿಲಿಟರಿ ಆ್ಯಕ್ಷನ್ ಮಾತ್ರ ನಿಲ್ಲಿಸಿದ್ದೇವೆ, ಆದರೆ ಅದನ್ನು ಹೊರತುಪಡಿಸಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಾದಂತಹ ಯುದ್ಧಗಳನ್ನು ನಾವೀಗಾಗಲೇ ಘೋಷಣೆ ಮಾಡಿದ್ದೀವಿ. ಅದು ಜಲ ಒಪ್ಪಂದದ ಯುದ್ಧ ಆಗಿರ್ಬೋದು, ಅಥವಾ ಇನ್ನೊಂದು ಕಡೆ ಅದು ಡಿಜಿಟಲ್ ಯುದ್ಧ ಆಗಿರ್ಬೋದು, ಮತ್ತೊಂದು ಕಡೆ ಫಿನಾನ್ಷಿಯಲ್ ಯುದ್ಧ ಆಗಿರ್ಬೋದು. ಈ ರೀತಿಯಂಥ ಹಲವಾರು ರಾಜತಾಂತ್ರಿಕ ಯುದ್ಧಗಳು ನಡೀತಾನೆ ಇರ್ತವೆ ಅಂತಲೂ ಕೂಡ ಸರ್ಕಾರ ಹೇಳಿದೆ.